ಆಮೇಲೆ ಅಯೋನೈಸೇಷನ್ ಎಂಥಾಲ್ಪಿ ಅಲಾಂಗ್ ದ ಪೀರಿಯಡ್ ಹೆಂಗೆ ವೇರಿ ಆಗುತ್ತೆ? increases, decreases, because atomic radius decreases along the period. Therefore, as size decreases, the energy required to remove that electron increases. Yes, sir. Because nucleus ಮತ್ತು outermost shell ಗೆ distance ಕಡಿಮೆ ಆತಂದ್ರ force of attraction ಜಾಸ್ತಿ ಇರ್ತೈತಿ. ಅದಕ್ಕೆ ಇದನ್ನ ತೆಗೆಯಕ್ಕೆ ಜಾಸ್ತಿ ಎನರ್ಜಿ ಹಾಕಬೇಕು. As we move down the group, ionization enthalpy decreases, because as we move down the group, size increases. As the size increases, the atomic radius increases, the distance between nucleus and the outermost shell increases. So the effect of nucleus on the outermost shell, ಅಥವಾ Z effective ಅಂತ ಕರಿತೀವಿ ಅಂತ ಹೇಳಿದೆ ಇದಕ್ಕೆ ನಾನು. ಇದು decreases. ಇದು decreases ಅಂದ್ರೆ easily electron ಅನ್ನು ತೆಗಿಬಹುದು. So the energy required to remove that electron is less. Therefore, ionization enthalpy decreases down the group. ಹೌದಲ್ಲ? Ionization energy increases along the period, decreases down the group. Correct? Atomic radius decreases along the period, increases down the group. ಇದ್ರದ್ದು ಹೆಂಗೆ ವೇರಿ ಆಗುತ್ತೆ atomic radius? ಅದರ ಉಲ್ಟಾ ionization enthalpy. Am I right? ಇಲ್ಲಿ ತನಕ ಆಗಿತ್ತು ನಮ್ಮ ಡಿಸ್ಕಷನ್. ಹಾ, ಇಲ್ಲಿಂದ ಕಂಟಿನ್ಯೂ ಮಾಡೋಣ. Today we will be discussing factors affecting ionization enthalpy. ಹಿಂಗಂದ್ರೆ ಏನ್ರಿ? factors affecting ionization enthalpy ಅಂದ್ರೆ ಎದರ ಮೇಲೆ ionization enthalpy ಡಿಪೆಂಡ್ ಆಗೈತಿ. ಒಂದನೇದ್ದು effective nuclear charge. This is also called Z effective. ಒಂದನೇ ಫ್ಯಾಕ್ಟರ್ ಏನ್ರಿ? effective nuclear charge. Z effective nuclear charge, Z effective. ಒಮ್ಮೆ ಈ ಸ್ಟೇಟ್ಮೆಂಟ್ ಇಲ್ಲಿ ಬರೆದಿದ್ದು ಓದ್ತೀನಿ, ಓದಿ ಎಕ್ಸ್ಪ್ಲೇನ್ ಮಾಡ್ತೀನಿ. The higher the Z effective, and the higher the nuclear charge, effective nuclear charge, the more tightly the electrons are bound to the nucleus. Am I right? ಇನ್ನೊಂದು ಲಕ್ಷ ಕೊಟ್ಟು ಕೇಳ್ರಿ, ಅಲ್ಲಿದ್ದು ನೋಡಕ್ಕೆ ಹೋಗ್ರಿ, ಅಲ್ಲಿನೂ ಬೇರೆ ಐತನ್ರಿ. ನಾವು ಏನು ಓದಾಕ ಲಕ್ಷ ಕೊಟ್ಟು ಕೇಳ್ರಿ. The higher the Z effective, ಅಂದ್ರೆ effective nuclear charge, more tightly the electrons are bound to the nucleus, and higher is the ionization enthalpy. Effective nuclear charge ಜಾಸ್ತಿ ಇದ್ದಷ್ಟು ಅಯೋನೈಸೇಷನ್ ಎಂಥಾಲ್ಪಿನೂ ಜಾಸ್ತಿ ಇರ್ತೈತಿ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಥವಾ Z ಎಫೆಕ್ಟಿವ್ ಅಂದ್ರೆ ಏನು? ಇದು ನ್ಯೂಕ್ಲಿಯಸ್, ಇದು ನಮ್ದು ಔಟರ್ ಮೋಸ್ಟ್ ಶೆಲ್, ಇದು ಇನ್ನರ್ ಶೆಲ್, ಇದು ಔಟರ್ ಮೋಸ್ಟ್ ಶೆಲ್. ಇಲ್ಲ ಎಲೆಕ್ಟ್ರಾನ್ಸ್ ಅದಾವ. ಈ ನ್ಯೂಕ್ಲಿಯಸ್ ಈ ಔಟರ್ ಮೋಸ್ಟ್ ಶೆಲ್ ನಾಗಿರೋ ಎಲೆಕ್ಟ್ರಾನ್ಸ್ ಮೇಲೆ ಏನು ಇನ್ಫ್ಲೂಯೆನ್ಸ್ ಐತಲ್ಲ, ಇದು Z ಎಫೆಕ್ಟಿವ್ ಹೌದಲ್ಲ? ಹಾ, ಇದು Z ಎಫೆಕ್ಟಿವ್ ಜಾಸ್ತಿ ಆಯ್ತು ಅನ್ಕೋರಿ. ಅಂದ್ರೆ Z ಎಫೆಕ್ಟಿವ್ ಜಾಸ್ತಿ ಆಯ್ತಂದ್ರೆ ಏನು? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಯ್ತಂತ. ಇದು ಜಾಸ್ತಿ ಆತಂದ್ರ, ಈ ಫೋರ್ಸ್ ಜಾಸ್ತಿ ಆತಂದ್ರ ಇದನ್ನ ಕಿತ್ತಾಕ್ ನೀವು ಜಾಸ್ತಿ ಎನರ್ಜಿ ಹಾಕ್ಬೇಕು. ಅದಕ್ಕೆ ಆಸ್ Z effective increases, ionization enthalpy also increases. ಅರ್ಥ ಆಯ್ತಾ? As effective nuclear charge or Z effective increases, also increases. Very simple. First factor ಮುಗೀತು. Second factor, atomic size. ಇದು ನಮಗೆ ಆಲ್ರೆಡಿ ಗೊತ್ತಾಯಿತು. ಅಟೋಮಿಕ್ ಸೈಜ್ ಅಥವಾ ಅಟೋಮಿಕ್ ಸೈಜ್ ಅಂದ್ರೆ ಒಂದು, ಅಟೋಮಿಕ್ ರೇಡಿಯಸ್ ಅಂದ್ರೆ ಒಂದು. As atomic size increases, ionization enthalpy decreases. As atomic size ಅಥವಾ atomic radius decreases, ionization enthalpy increases. ನಿನ್ನೆ ಡಿಸ್ಕಸ್ ಮಾಡಿದ್ದೀನಿ. ಸೈಜ್ ಜಾಸ್ತಿ ಹಾಕೊಂತ ಹೋದ್ರ it is easy to remove an electron from the outermost shell, because that defective ಕಡಿಮೆ ಇರ್ತೈತಿ. ಇದ್ರ ಇನ್ಫ್ಲೂಯೆನ್ಸ್ ಇದ್ರ ಮೇಲೆ ಭಾಳ ಇರಂಗಿಲ್ಲ, ಅದಕ್ಕೆ ಈಸಿಲಿ ಕಿತ್ಕೊಂಡು ಹೋಗೋಣ. ಹೆಂಗೆ ಹಿಡಿದ ಲೂಸ್ ಹಿಡಿದಿದ್ದ ಬ್ಯಾಗ್ ಅದ್ರ 1 ಕೋಟಿ ರೂಪಾಯಿ ಇತ್ತು,
ಸರ್ ಏನು ಮಾಡಿದೆ ಒಂದು ಕೊಟ್ಟಿದ್ದು ಅವ್ರಿಗೆ ಕೊಟ್ಟು ಹೋಗಿನ್ರಿ ವಾಪಸ್ ಅವ್ರದ್ದು ರೊಕ್ಕ ಅವ್ರಿಗೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿರಿ. As atomic radius increases, ionization enthalpy decreases. As atomic radius decreases, ionization enthalpy increases. Am I right? Yes, sir. Okay. So second factor ಆಯ್ತು. ಥರ್ಡ್ ಫ್ಯಾಕ್ಟರ್ ಏನು ಅದೊಂದು ಹಾಕ್ಬಿಡ್ಬೇಕಿತ್ತು ರೀ ಪ್ಲೀಸ್. ಹಾಂ, 2 ಫ್ಯಾಕ್ಟರ್ ಅದು ಯಾವ್ಯಾವುದು? ಅಟೋಮಿಕ್ ಝೆಡ್ ಎಫೆಕ್ಟಿವ್ ಆಯ್ತು. ಎರಡನೇದು ಹಾಂ, ಮೂರನೇ ಫ್ಯಾಕ್ಟರ್ ಶೀಲ್ಡಿಂಗ್ ಇಫೆಕ್ಟ್ ಆರ್ ಸ್ಕ್ರೀನಿಂಗ್ ಇಫೆಕ್ಟ್. ಇದು ಅಂದ್ರೆ ನಿಮಗೆ ನಮ್ಮ ಮೊನ್ನೆ ಹೇಳಿನಲ್ಲ, ಏನಿದು? ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ನಡು. ಹಾ, ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ನಡು ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಇರ್ತಾವೆ. These inner shell electrons act as a shield or a screen between nucleus and outermost electrons. ಈಗ ನೀವು ಹೇಳ್ರಿ, as shielding effect increases, ionization enthalpy decreases. ಯಾಕೆ? ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆತಂದ್ರ ಇವು ಏನದಾವಲ್ಲ ಇನ್ನರ್ ಶೆಲ್, ಇವು ಜಾಸ್ತಿ ಅಡ್ಡ ಬರಾಕತ್ತಾವ. ಎದ್ರ ನಡು ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ನಡು ಇವು ಜಾಸ್ತಿ ಅಡ್ಡ ಬರಾಕತ್ತಾವ. ಅಂದ್ರೆ ಇದ್ರ ಎಫೆಕ್ಟ್ ಇದ್ರ ಮೇಲೆ ಅಷ್ಟು ಕಡಿಮೆ ಆಗುತ್ತೆ. ಮೊದ್ಲೇನ್ಕಿನ ಕಡಿಮೆ ಆದ್ರೆ ಈಸಿಲಿ ಕಿತ್ಕೊಂಡು ಹೋಗ್ಬೋದು. ಏನನ್ನ? ಎಲೆಕ್ಟ್ರಾನ್ ಅನ್ನ. ಸೊ ಆಸ್ shielding effect increases, ionization enthalpy decreases. As shielding effect decreases, ionization enthalpy increases. ಉಲ್ಟಾ, ಈಗ ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಆಯ್ತು ಅಂದ್ರೆ ಏನ್ರಿ? ಇದು ನ್ಯೂಕ್ಲಿಯಸ್, ಇದು ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್, ಇದು ಔಟರ್ ಶೆಲ್ ಎಲೆಕ್ಟ್ರಾನ್ಸ್. ಇದ್ರದ್ದು ಎಫೆಕ್ಟ್ ಅಷ್ಟು ಇಲ್ಲೇ ಇಲ್ಲ. ಇದು ಭಾಳ ಕರೆಕ್ಟಾಗಿ ಅಡ್ಡ ಬರೋವಲ್ವು. ಅದ್ರ ಕೆಲಸ ಏನ್ರಿ? ಶೀಲ್ಡ್ ಮಾಡೋದು, ಸ್ಕ್ರೀನ್ ಮಾಡೋದು. ಆ ಶೀಲ್ಡ್ ಮಾಡೋ ಕೆಲಸ ಕರೆಕ್ಟ್ ಮಾಡುವಲ್ವ ಅವು? ಅಥವಾ ಅದ್ರ ಶೀಲ್ಡ್ ಅಂದ್ರೆ ಈಗ ವೆಪನ್ ಇದ್ರಿ ವಾರ್ ನಡೆದಾಗ, ಹಾಂ, ರೈಟ್ ಹ್ಯಾಂಡ್ನಾಗ ಸಾರ್ಡ್, ಲೆಫ್ಟ್ ಹ್ಯಾಂಡ್ನಾಗ ಶೀಲ್ಡ್. ಆ ಶೀಲ್ಡ್ ಇವ್ರದ್ದು ನೆಗ್ಗೆ ತನ್ಕೋರಿ. ಹಿಂಗೆ ಹಿಡ್ದಾಗ ಹಿಂಗೆ ಹೊಡೆದ್ಬಿಟ್ಟಾನ ಯಾರೋ ಕಟ್ಟಪ್ಪ, ಅದು ಹಿಂಗೆ ಒಳಗೆ ಹೋಗ್ಬಿಟ್ಟೈತೆ. ಸೊ ಒಳಗೆ ಹೋಗೈತಿ ಅಂದ್ರೆ ಎಫೆಕ್ಟಿವ್ ಶೀಲ್ಡಿಂಗ್ ಮಾಡಂಗಿಲ್ಲ. ಶೀಲ್ಡಿಂಗ್ ಕಡಿಮೆ ಆತಂದ್ರೆ ಇದ್ರ ಎಫೆಕ್ಟ್ ಇದ್ರ ಮೇಲೆ ಜಾಸ್ತಿ ಆಗತ್ತ. ಜಾಸ್ತಿ ಆದ್ರೆ ಇಟ್ ಈಸ್ ಈಸಿ ಟು ರಿಮೂವ್ an electron. It is more difficult to remove an electron. Therefore ionization enthalpy increases. ಹೌದಲ್ಲ? So as shielding effect increases, ionization enthalpy as shielding effect decreases, ionization enthalpy increases. ಎಷ್ಟು ಫ್ಯಾಕ್ಟರ್ ಆದ್ವು ಈಗ? 3 ಫ್ಯಾಕ್ಟರ್ ಆದ. ಇಲ್ಲಿ ನಮ್ದು ಬಾರ್ಡರ್ ಹೇಳ್ರಿ. ಇಲ್ಲಿ ತನಕ ಬರುತ್ತ್ರಿ? ಇಲ್ಲೇ ಇಲ್ಲೇ ಇದ ಲಾಸ್ಟ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ, ಹಾಂ, ಲಕ್ಷ ಕೊಡ್ರಿ. ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ಬಿಡ್ತೀನಿ ನೆಕ್ಸ್ಟ್ ಫ್ಯಾಕ್ಟರ್ ಏನಂತ. 3 ಫ್ಯಾಕ್ಟರ್ ಅದಿಲ್ರಿ ಈಗ. ಯಾವ್ಯಾವ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆರ್ ಝೆಡ್ ಎಫೆಕ್ಟಿವ್. ಎರಡನೇದು ಅಟೋಮಿಕ್ ಸೈಜ್ ಅಥವಾ ಅಟೋಮಿಕ್ ರೇಡಿಯಸ್. ಮೂರನೇದು ಆರ್ ಸ್ಕ್ರೀನಿಂಗ್ ಎಫೆಕ್ಟ್. ಓಕೆ, BE ಫಾರ್ ಬೆರಿಲಿಯಂ, B ಫಾರ್ ಬೋರಾನ್. ಇವು ಎರಡದ್ದು ಅಯೋನೈಸೇಷನ್ ಎಂಥಾಲ್ಪಿ ಬರ್ತೀನಿ.
ಬೆರಿಲಿಯಮ್ 899 ಕಿಲೋ ಜೋಲ್ ಪರ್ ಮೋಲ್, ಬೋರಾನ್ 801 ಕಿಲೋ ಜೋಲ್ ಪರ್ ಮೋಲ್. ಈಗ ಬೆರಿಲಿಯಂ ಪಿರಿಯಾಡಿಕ್ ಟೇಬಲ್ ಒಳಗೆ ಎಲ್ಲಿ ಬರ್ತೈತಿ, ಬೋರಾನ್ ಎಲ್ಲಿ ಬರ್ತೈತಿ ಹೇಳಿ. ಪಿರಿಯಾಡಿಕ್ ಟೇಬಲ್ ಹಂಗೆ ಪೇಜ್ ಹೊಳಸಬಾರ್ದು, ಎಲ್ಲಿ ಬರ್ತೈತಿ ಅಂತ ಕೇಳಿದ ಕೂಡ ನಿಮ್ಮ ಇಮ್ಯಾಜಿನೇಷನ್ ಒಳಗೆ ಪೇಜ್ ಹೊಳಸ್ಬೇಕು. ಹೈಡ್ರೋಜನ್ ಇಲ್ಲೇ ಒಂದು ಹಿಂಗಿರ್ತೈತದ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್. ಬೋರಾನ್ ಹೌದಿಲ್ಲ, 13 group. As we move along the period, ionization enthalpy increases. ಆದ್ರೆ ಇಲ್ಲೇ ನೋಡ್ರಿ, ಯಾವ್ದು ಜಾಸ್ತಿ ಇರ್ಬೇಕಾಗಿತ್ತು, ಬೋರಾನ್ ಜಾಸ್ತಿ ಇರ್ಬೇಕಾಗಿತ್ತು, ಆದ್ರೆ ಬೆರಿಲಿಯಂ ಜಾಸ್ತಿ ಐತಿ. ಬೋರಾನ್ ಜಾಸ್ತಿ ಇರ್ಬೇಕಾಗಿತ್ತು, ಆದ್ರೆ ಇಲ್ಲ. ಬಿಕಾಸ್ ಕೆಮಿಸ್ಟ್ರಿ ಇಸ್ ಅ subject of exceptions and this exception can be explained. ಎದಕ್ಕೆ ಹಿಂಗೆ ಅಂತ ಹೇಳ್ಬೋದು. ಎದಕ್ಕೆ ಅಂದ್ರೆ ನೀವು ನನಗೆ ಹೇಳ್ರಿ, ಬೆರಿಲಿಯಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳ್ರಿ. 1s2 2s2, ಬೋರಾನ್ 1s2 2p1. Half filled orbitals and completely filled orbitals are more stable than rest of the orbitals. Yes, sir. I'll repeat my statement. Half filled orbitals and completely filled orbitals are more stable than rest of the, ಅಂದ್ರೆ ಉಳ್ಕಿದ್ದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ಸ್ಟೇಬಲ್ ಇರ್ತಾವು, half filled orbitals and completely filled orbitals. ಇಲ್ಲಿ completely filled orbital ಐತಿ, ಲಾಸ್ಟ್ ನೋಡ್ರಿ ಅಲ್ಲಿ. ಇಲ್ಲೇ ಕಂಪ್ಲೀಟ್ಲಿನೂ ಇಲ್ಲ, ಹಾಫ್ ಫಿಲ್ಡು ಇಲ್ಲ, ಅದಕ್ಕೆ ಇದು ಮೋರ್ ಸ್ಟೇಬಲ್. ಇದು ಮೋರ್ ಸ್ಟೇಬಲ್ ಅಂದ್ರೆ ಸ್ಟೇಬಲ್ ಇದ್ದಿದ್ದು ಜಾಸ್ತಿ, ಸ್ಟೇಬಲ್ ಇದ್ದಿದ್ದು ಜಾಸ್ತಿ ಈಸಿಲಿ ಎಲೆಕ್ಟ್ರಾನ್ ಬಿಟ್ಕೊಡಂಗಿಲ್ಲ. ಜಾಸ್ತಿ ಸ್ಟೇಬಲ್ ಇದ್ದಿದ್ದು ಈಸಿಲಿ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡಂಗಿಲ್ಲ ಅಂದ್ರೆ ನೀವು ಇದಕ್ಕೆ ಜಾಸ್ತಿ ಶಕ್ತಿ ಹಾಕ್ಬೇಕು. ಅರ್ಥ ಆಗತ್ತೆ? ಏನಿದೆ ಹಾಫ್ ಫಿಲ್ಡ್, ಕಂಪ್ಲೀಟ್ಲಿ ಫಿಲ್ಡ್, ಇದು ನಿಮ್ಗೆ ಗೊತ್ತಿರ್ಬೋದು. ಎಸ್ ಅನ್ನೋ ರೂಮ್ನಾಗ ಎಷ್ಟು ಮಂದಿ ಹಿಡಿತಾರ? ಇಬ್ರು ಹಿಡಿತಾರ. ಇಲ್ಲಿ ಎಷ್ಟು ಮಂದಿ ಅದಾರ? ಇಬ್ರು ಅದಾರ. ಅದು ಡಬಲ್ ರೂಮು, ಒಂದು ಹೋಟೆಲ್ನಾಗಿನ ಡಬಲ್ ರೂಮು. ಬೋತ್ ಬೆಡ್ಸ್ ಹ್ಯಾವ್ ಬಿನ್ ಆಕ್ಯುಪೈಡ್. ಇಬ್ರು ಬಂದಾರ, ಗಂಡ ಹೆಂಡತಿ ಒಂದು ರೂಮ್ನಾಗ ಅದಾರ. ಅದು ಫುಲ್ ಆಗ್ಬಿಟ್ಟೈತ್ರಿ ಒಂದು ರೂಮ್. ಈಗ ಪಿ ದೊಡ್ಡ ರೂಮ್ ಐತ್ರಿ, ಅವ್ರ ಮಕ್ಕಳು, ಅವ್ರ ಕಸಿನ್ಸ್ ಎಲ್ಲರೂ ಬಂದಾರ ಅನ್ಕೋ, ಟೂರಿಗೆ ಹೋಗಿರಿ ಅನ್ಕೋರಿ ನೀವು. ಸೊ ಅವ್ರ ನೀವೆಲ್ಲ ಪಿ ರೂಮಿಗೆ ಹೋಗ್ರಿ. ಪಿ ರೂಮ್ನಾಗ ಎಷ್ಟು ಕೆಪಾಸಿಟಿ? 6 ಕೆಪಾಸಿಟಿ. ಅದ್ರಾಗ ಇದು ಎಷ್ಟು ತುಂಬೈತಿ? 1 ತುಂಬೈತಿ. ಪಿ ಒಳಗ 6 ಕೆಪಾಸಿಟಿ 1 ತುಂಬಿತ್ತಂದ್ರೆ ಇದು ಹಾಫ್ ಫೀಲ್ಡ್ ಅನ್ರಿ. ಹಾಫ್ ಫೀಲ್ಡ್ ಆಗ್ಬೇಕಂದ್ರೆ 3 ಮಂದಿರ ಇರ್ಬೇಕು. ಕಂಪ್ಲೀಟ್ಲಿ ಫೀಲ್ಡ್ ಅಂದ್ರೆ 6 ಮಂದಿರ ಇರ್ಬೇಕು. 6 ಇಲ್ಲ, 3 ಇಲ್ಲ, 6ಕ್ಕೆ ಏಳಿಲ್ಲ, 3ಕ್ಕೆ ಇಳಿಲಿಲ್ಲ. 3ಕ್ಕಿಂತ ಕೆಳಗೆ ಇಳ್ತೈತಿ, ಒಂದೇ ಐತಿದ್ರೊಳಗ, ಹೌದಿಲ್ಲ? ಸೊ ಒಂದೇ ಇದ್ರೆ ಇದೇನಲ್ಲ, ಹಾಫ್ ಫೀಲ್ಡು ಅಲ್ಲ, ಕಂಪ್ಲೀಟ್ಲಿ ಫೀಲ್ಡು ಅಲ್ಲ. ಇದು ಕಂಪ್ಲೀಟ್ಲಿ ಫೀಲ್ಡ್. therefore this is more stable than this. more stable ಇಗೂ ಅಯೋನೈಸೇಷನ್ ಎಂಥಾಲ್ಪಿಗೂ ಏನ್ ಸಂಬಂಧ ಅಂದ್ರ, ಏನ್ ಸಂಬಂಧ? ಅದು ಸ್ಟೇಬಲ್ ಇತ್ತಂದ್ರ, ಈಗ ಲಕ್ಷ ಕೊಡ್ರಿ, ಸ್ಟೇಬಲ್ ಎದಕ್ಕೆ ಇರ್ತೈತ್ರಿ? ತನಗೆ ಎಷ್ಟು ಬೇಕು ಅಷ್ಟು ಎಲೆಕ್ಟ್ರಾನ್ಸ್ ಸಿಕ್ಕಾವು, ಅದಕ್ಕೆ ಸ್ಟೇಬಲ್ ಐತಿ. ಸ್ಟೇಬಲ್ ಐತಿ ಆಲ್ರೆಡಿ. ಯಾಕೆ ಅದು ಎಲೆಕ್ಟ್ರಾನ್ ಕಳ್ಕೊಳಕ್ ಇಷ್ಟಪಡ್ತೈತಿ? ಎದಕ್ಕೆ ಇಷ್ಟಪಡಂಗಿಲ್ಲ? it doesn't love to lose an electron because it is already comparatively stable than this. ಈಗ 2s1 ಆತ, ಅದು ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ 2s1, ಅವಾಗ ಹಾಫ್ ಫೀಲ್ಡ್ ಆಗುತ್ತೆ. ಆದ್ರೆ ಕಂಪ್ಲೀಟ್ಲಿ ಫೀಲ್ಡ್ಕಿನ್ನ ಅದು ಕಡಿಮೆ ಸ್ಟೇಬಲ್, ಹೌದಿಲ್ಲ? ಸೊ ಇದನ್ನ ಕಂಪೇರ್ ಮಾಡಿದ್ರೆ ಬೆರಿಲಿಯಮ್ ಹಾಫ್ ಫೀಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಹಾಫ್ ಫೀಲ್ಡ್ ಆರ್ಬಿಟಲ್ ಐತಿ. ಬೋರಾನ್ ಹಾಫ್ ಫೀಲ್ಡು ಇಲ್ಲ, ಕಂಪ್ಲೀಟ್ಲಿ ಫೀಲ್ಡ್ನು ಇಲ್ಲ. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರಾಗಿಂದ ಈಸಿಲಿ ಒಂದು ಎಲೆಕ್ಟ್ರಾನ್ ಅನ್ನ ತೆಗಿಬಹುದು. ಅಂದ್ರೆ ಇದ್ರ ಅಯೋನೈಸೇಷನ್ ಎಂಥಾಲ್ಪಿ ಇದಕ್ಕಿನ್ನ ಏನಿರ್ತೈತಿ? ಕಡಿಮೆ ಇರ್ತೈತಿ.
ಕಡಿಮೆ ಐತಿಲ್ಲ, ಇದಕ್ಕಿನ್ನ ಇದು ಕಡಿಮೆ ಐತಿಲ್ಲ. So this is the reason. What is the reason? Half filled orbitals and completely filled orbitals are more stable than the rest of the orbitals. Therefore, from these orbitals, these andre which are half filled or completely filled, inta orbitals naginda electron tagiyudu is not that easy. You have to supply a little bit more energy than usual. ನೀವು ಯೂಶ್ವಲಿ ಎಷ್ಟು ಸಪ್ಲೈ ಮಾಡ್ತಿದ್ರಿ, ಎಷ್ಟು ಎನರ್ಜಿ ಹಾಕ್ತಿದ್ರಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎನರ್ಜಿ ಸಪ್ಲೈ ಮಾಡಬೇಕು. ಅದಕ್ಕೆ ಇದು ರೂಲನ್ನು ಬ್ರೇಕ್ ಮಾಡಕತ್ತೈತಿ. ಏನು ರೂಲ್ ಬ್ರೇಕ್ ಮಾಡಕತ್ತೈತಿ? ಆಸ್ ವಿ ಮೂವ್ ಅಲಾಂಗ್ ದ ಪಿರಿಯಡ್ ಅಯೋನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್. ಸೊ ಬೆರಿಲಿಯಮಿಂದ ಬೋರಾನಿಗೆ ಹೋದ್ರೆ ಇನ್ಕ್ರೀಸ್ ಆಗಬೇಕಾಗಿತ್ತು, ಆದರೆ ಡಿಕ್ರೀಸ್ ಆಗೈತಿ ಡ್ಯೂ ಟು ದಿಸ್ ರೀಸನ್. ಅಂಡರ್ಸ್ಟುಡ್? ಹಾಂ, 4 ಫ್ಯಾಕ್ಟರ್ಸ್ ಅದು ಯಾವ್ಯಾವ? 3 ಅಂತೂ ಮೊದಲಾಗಿದ್ದು ಯಾವ್ಯಾವ? Z ಎಫೆಕ್ಟಿವ್, ಅಟೋಮಿಕ್ ರೇಡಿಯಸ್, ಶೀಲ್ಡಿಂಗ್ ಎಫೆಕ್ಟ್. 4ನೇದು ಎಫೆಕ್ಟ್ ಆಫ್ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್. ಎಫೆಕ್ಟ್ ಆಫ್ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್. ಇನ್ನೊಂದು ಪಾಯಿಂಟ್ ಐತ್ರಿ ಇಲ್ಲ, ಅಯೋನೈಸೇಷನ್ ಎಂಥಾಲ್ಪಿ ಕಂಪೇರ್ ಮಾಡಿದ್ರೆ, ಅಯೋನೈಸೇಷನ್ ಕಂಪೇರ್ ಅಂತ ನೋಡ್ರಿ, ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಮಾತಾಡೋದಾದ್ರೆ ಇನ್ನೊಂದು ಪಾಯಿಂಟ್ ಐತಿ. Removing an electron from S subshell is comparatively difficult. ಅಥವಾ ಹಿಂಗೆ ಅನ್ಬೋದು, removing an electron from S subshell is difficult as compared to removing an electron from P subshell. ಅಂದ್ರೆ S subshellನಾಗ ಒಂದು ಎಲೆಕ್ಟ್ರಾನ್ ಐತಿ, ಆ ಎಲೆಕ್ಟ್ರಾನ್ ತೆಗಿಯಕ್ಕೆ ನಾ ಎಷ್ಟು ಶಕ್ತಿ ಹಾಕ್ಬೇಕಲ್ಲ, ಅದನ್ನ ಇದಕ್ಕೆ ಕಂಪೇರ್ ಮಾಡಿದ್ರೆ ಪಿ ಸಬ್ಷಲ್ನಾಗ ಒಂದು ಎಲೆಕ್ಟ್ರಾನ್ ಐತಿ, ಇದನ್ನ ತೆಗಿಯಕ್ಕೆ ಎಷ್ಟು ಎನರ್ಜಿ ಹಾಕಬೇಕು ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಇರ್ತೈತಿ. ಎದಕ್ಕೆ? ಯಾರು ಒಬ್ರು ಹೇಳ್ಬೇಕು ಗೊತ್ತಿದ್ದವರು? ಯು ಕ್ಯಾನ್ ರೇಸ್ ಯರ್ ಹ್ಯಾಂಡ್ಸ್. ಯಾರು ಹೇಳತ್ತಿದ್ರಿ? ಹೇಳ್ರಿ, ನೀವು ಹೇಳ್ತಿದ್ರಿ, ಯಾರು ಹೇಳತ್ತಿದ್ರಿ? ಹಾಂ, ಇದು ಒಂದು ಪಾಯಿಂಟ್ ಅವ್ರು ಹೇಳಿದ್ ಕರೆಕ್ಟ್. ಏನು? ಫಸ್ಟ್ ಯಾವ್ದಾರ ಸೆಕೆಂಡ್ ಸೆಲ್ಲರ್ ಇರಲಿ, ಫಸ್ಟ್ ಸೆಲ್ಲರ್ ಇರಲಿ, ಥರ್ಡ್ ಇರಲಿ, ಫೋರ್ತ್ ಇರಲಿ, ಮೊದ್ಲು ಎಸ್ ತುಂಬುತ್ತ, ಆಮೇಲೆ ಪಿ, ಆಮೇಲೆ ಡಿ, ಆಮೇಲೆ ಎಫ್. ಮೊದ್ಲು ಎಸ್ ತುಂಬುತ್ತ ಅಂದ್ರೆ ಎಸ್ ನ್ಯೂಕ್ಲಿಯಸ್ಗೆ ಹತ್ತಿರ ಇರ್ತೈತಿ, ಪಿ ಆಮೇಲೆ ಇರ್ತೈತಿ, ಡಿ ಆಮೇಲೆ ಎಫ್ ಆಮೇಲೆ. ಸೊ ಯಾವ್ದು ಹತ್ತಿರ ಇರ್ತೈತಿ ಅದಕ್ಕೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರ್ತೈತಿ, ಹೌದಿಲ್ಲ? ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಐತೆ ಅಂದ್ರೆ ಎಸ್ ನಾಗಿಂದ ಎಲೆಕ್ಟ್ರಾನ್ ತೆಗೆಯೋದು ಅಷ್ಟು ಈಸಿ ಅಲ್ಲ, ಪಿ ಸ್ವಲ್ಪ ದೂರ ಇರ್ತೈತಿ, ಪಿ ನದು ಈಸಿಲಿ ತೆಗಿಬಹುದು. ಇದು ಒಂದು ರೀಸನ್. ಇನ್ನೊಂದು ರೀಸನ್ ಏನಂದ್ರೆ shape of the orbitals. S orbitals are spherical, ಹೌದಿಲ್ರಿ? P dumbbell, D double dumbbell, F complex. ಕಾಂಪ್ಲೆಕ್ಸ್ ಅಂದ್ರೆ ಟ್ರಿಪಲ್ ಡಂಬೆಲ್, 4 ಬೆಲ್ ಡಂಬೆಲ್. ಇದು ಎಸ್ ಸಬ್ಶೆಲ್ ಸ್ಪೆರಿಕಲ್ ಇರ್ತೈತ್ರಿ. ಪಿ ಸಬ್ಶೆಲ್ ಏನಿರ್ತೈತ್ರಿ, ನಂದು ಮಸ್ತ್ ಡಂಬೆಲ್ ಹಾಕ್ತೀನಿ ನೋಡ್ರಿ ನನಗೆ, ಮಸ್ತ್ ಆದಿಲ್ಲ? ಹಾಂ, ಇದು ಪಿ, ಇದು ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯಸ್. ಲಕ್ಷ ಕೊಡ್ಬೇಕಿಲ್ಲ ಎಲ್ಲರೂ. ಎಲೆಕ್ಟ್ರಾನ್ಸ್ ಎಸ್ ಒಳಗೆ ಇಲ್ಲೇ ಇರ್ತಾವ. ಇಲ್ಲೇ ಅಂದ್ರೆ ಒಂದು ಸ್ಪಿಯರ್ ಇಮ್ಯಾಜಿನ್ ಮಾಡ್ರಿ, ಇಲ್ಲೊಂದು ಕ್ರಿಕೆಟ್ ಬಾಲ್ ಇಮ್ಯಾಜಿನ್ ಮಾಡ್ರಿ. ಕಾಣಂಗಿಲ್ಲನ್ರಿ? ಕ್ರಿಕೆಟ್ ಬಾಲ್ ನನಗೂ ಕಾಣೋಲ್ಲ. ಕ್ರಿಕೆಟ್ ಬಾಲ್ ಈಗ ಕಾಣತ್ರಿ? ಹಾಂ, ಇಲ್ಲ ಕ್ರಿಕೆಟ್ ಬಾಲ್ ಇಲ್ಲೇ ಇಮ್ಯಾಜಿನ್ ಮಾಡ್ರಿ. ಅವ್ರು ನನಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ರು, ನಿಮ್ಗೆ ಬೇಜಾರಾಗಿಲ್ಲಲ್ರಿ? ಹಾಂ ಹಾಂ, ಇಲ್ಲಿ ಕ್ರಿಕೆಟ್ ಬಾಲ್ ಇಲ್ಲೇ ಐತೆ ಅನ್ಕೋರಿ, ಕಾಣುತ್ತಲ್ರಿ ಅಲ್ಲೇ? ಸೊ ಇಲ್ಲೇ ಅದ್ರ ಒಳಗೆ ನಿಮಗೆ ಇಮ್ಯಾಜಿನ್ ಮಾಡ್ಕೋರಿ ನೀವು. ಕ್ರಿಕೆಟ್ ಬಾಲ್ ಒಂದು ಸ್ಪಿಯರ್ ಅದ, ಹೌದಲ್ಲ? ಅದ್ರ ಒಳಗೆ ಸೆಂಟರ್ನಾಗ ಒಂದು ಗುಂಡ, ಮಾರ್ಬಲ್ ಫಾರ್ ಇಂಗ್ಲಿಷ್ ಸ್ಪೀಕಿಂಗ್ ಪೀಪಲ್ಸ್. ಗುಂಡ ಅಂದ್ರೆ ಗೊತ್ತಾಗ ನಮಗೆ, ಗುಂಡ ಮಾರ್ಬಲ್ ಒಳಗೆ ಎಲ್ಲೇ ಕ್ರಿಕೆಟ್ ಬಾಲ್ ಸೆಂಟರ್ನಾಗ. ಆ ಮಾರ್ಬಲ್ ಈಸ್ ಮೈ ನ್ಯೂಕ್ಲಿಯಸ್, ಕ್ರಿಕೆಟ್ ಬಾಲ್ ಈಸ್ ಆಟಮ್, ಎಸ್ ಸಬ್ಶೆಲ್. ಸೊ ಎಸ್ ಸಬ್ಶೆಲ್ನಾಗ ಎಲೆಕ್ಟ್ರಾನ್ಸ್ ಆ ಕ್ರಿಕೆಟ್ ಬಾಲ್ ಒಳಗೆ ಹಿಂಗ 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 ಹೋಗ್ತಿರ್ತಾವ, ಹೌದಿಲ್ಲ? ಸೊ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಭಾಳ ದೂರ ಇಲ್ಲ. ಆ ಕ್ರಿಕೆಟ್ ಬಾಲ್ ಒಳಗೆ ಕ್ರಿಕೆಟ್ ಎಲೆಕ್ಟ್ರಾನ್ಸ್ 3 ಡೈಮೆನ್ಷನಲ್ ಸ್ಪೇಸ್ನಾಗ ಇರ್ತಾವಿಲ್ಲವು. ಸೊ ಇಲ್ಲಿ ಇರ್ಬೋದು, ಹಿಂಗೆ ಹೋದಾಗ ಸ್ವಲ್ಪ ನ್ಯೂಕ್ಲಿಯಸ್ ಇಂದ ದೂರ ಹೋಗಿರ್ತದೆ.
ಹಿಂಗೆ ಬರೋ ಮುಂದೆ ವಾಪಸ್ ಅದಕ್ಕೆ ಹತ್ತಿರ ಬರಬೇಕು. ಸೊ ಇಷ್ಟ್ರಾಗ ತಿರ್ಗಾಡ್ತಾವೆ. ಅದಕ್ಕೆ ಎಸ್ ಸಬ್ಶೆಲ್ ಒಳಗೆ ನ್ಯೂಕ್ಲಿಯಸ್ಗೆ ಎಲೆಕ್ಟ್ರಾನ್ಸ್ ಹತ್ತಿರ ಇರ್ತಾವು. ಸೊ ಅದನ್ನ ತೆಗ್ಯಾಕ ಜಾಸ್ತಿ ಎನರ್ಜಿ ಬೇಕು. ಪಿ ಒಳಗೆ ಒಂದು ಡಂಬೆಲ್, ನ್ಯೂಕ್ಲಿಯಸ್ ಇಲ್ಲಿ ಐತಂದ್ರೆ ಡಂಬೆಲ್ ಇದೆ. ಸೊ ನ್ಯೂಕ್ಲಿಯಸ್ ಇಲ್ಲಿ ಐತಿ, ಪಿ ಆರ್ಬಿಟಲ್ ಹಿಂಗೆ ಐತಿ, ಇದು ಕಾಣುತ್ತಂದ್ರೆ ಇಲ್ಲ. ಎಲೆಕ್ಟ್ರಾನ್ ಇಲ್ಲಿ ಹೋತಂದ್ರೆ ಡಂಬೆಲ್ನಾಗ ಇಲ್ಲೂ ಹೋಗ್ಬೋದು, ಇಲ್ಲೂ ಬರ್ಬೋದು. ಸೊ ಇಲ್ಲಿ ತನ ಹಿಂಗ್ ಬಂದಿತ್ತಂದ್ರ ನ್ಯೂಕ್ಲಿಯಸ್ಗೆ ಮತ್ತ ಈ ಎಲೆಕ್ಟ್ರಾನಿಗೆ ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಆಸ್ ಕಂಪೇರ್ಡ್ ಟು ಎಸ್ ನ ಇಲ್ಲೇ ಇಷ್ಟ ಇತ್ತು. ಪಿ ಒಳಗೆ ಇಲ್ಲಿ ತನ ಹೋಗ್ಬೋದು, ಇಲ್ಲಿ ತನ ಬರ್ಬೋದು. ಸೊ ಅವಾಗ ದೂರ ಆತಿಲ್ಲ ನ್ಯೂಕ್ಲಿಯಸ್ ಇಂದ, ಅವಾಗ ಈಸಿಲಿ ಎಲೆಕ್ಟ್ರಾನ್ ಅನ್ನ ತೆಗಿಬಹುದಿಲ್ಲ ಆಸ್ ಕಂಪೇರ್ಡ್ ಟು ಎಸ್ ಸಬ್ಶೆಲ್. therefore removing an electron from S subshell is more difficult than removing an electron from P subshell. These were the factors affecting ionization enthalpy. ಈಗ ನಾ ಇನ್ನೊಂದೆರಡು ಎಕ್ಸಾಂಪಲ್ ಬರೀತೀನಿ ಇಂಥವು ಬೆರಿಲಿಯಂ ಬೋರಾನ್ ಟೈಪ್ ಎಕ್ಸಾಂಪಲ್ಸ್. ನೈಟ್ರೋಜನ್ 1402 ಕಿಲೋಜೋಲ್ ಪರ್ ಮೋಲ್. ಕಾಣಿಸಂಗಿಲ್ಲ? ನೈಟ್ರೋಜನ್ ಏನ್ರಿ 1402 ಕಿಲೋಜೋಲ್ ಪರ್ ಮೋಲ್. ಆಕ್ಸಿಜನ್ 1314 ಕಿಲೋಜೋಲ್ ಪರ್ ಮೋಲ್. ಇದು ನೈಟ್ರೋಜನ್, ಇದು ಆಕ್ಸಿಜನ್. ನೈಟ್ರೋಜನ್ ಪಿರಿಯಾಡಿಕ್ ಟೇಬಲ್ನಾಗ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಕರೆಕ್ಟ್? ಹಾ, ಎದ್ರದ್ದು ಜಾಸ್ತಿ ಇರ್ಬೇಕು. ಆಸ್ ವಿ ಮೂವ್ along the period ionization enthalpy increases. So oxygen ಜಾಸ್ತಿ ಇರಬೇಕು, ನೈಟ್ರೋಜನ್ ಕಡಿಮೆ ಇರಬೇಕು. ಆದ್ರ ಆಕ್ಸಿಜನ್ ಕಡಿಮೆ ಐತಿ, ನೈಟ್ರೋಜನ್ ಜಾಸ್ತಿ ಐತಿ. ಏನ್ ರೀಸನ್? effect of half filled and completely filled orbitals. Nitrogen electronic configuration 7 atomic number 1s2 2s2 2p3. Am I right? Oxygen 1s2 2s2 2p4. P the capacity 6. P subshell capacity ಎಷ್ಟು ತುಂಬ್ಯಾವು? 3 ತುಂಬ್ಯಾವು. ಅಂದ್ರೆ ಇದು ಹಾಫ್ ಫೀಲ್ಡ್. 6ರಾಗ 4 ತುಂಬ್ಯಾವ ಅಂದ್ರೆ ಹಾಫ್ ಫೀಲ್ಡು ಅಲ್ಲ, ಕಂಪ್ಲೀಟ್ಲಿ ಫೀಲ್ಡು ಅಲ್ಲ, ಹೌದಿಲ್ಲ? So this will be more stable than this. Therefore this requires more energy to remove an electron. Understood? Yes sir. ಹಾ, ಈ ವ್ಯಾಲ್ಯೂಸ್ ಅನ್ನ ನೆನ್ಪಿಡ್ಬೇಕು ನಾವು ಇಲ್ಲ ಬೇಡ. ಆದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನು, ಬೆರಿಲಿಯಂ ಬೋರಾನ್ ಕಂಪೇರ್ ಮಾಡಿದ್ರ ಬೋರಾನ್ ಜಾಸ್ತಿ ಇರ್ಬೇಕಾಗಿತ್ತು, ಆದ್ರೆ ಬೆರಿಲಿಯಂ ಜಾಸ್ತಿ ಐತಿ ಅಷ್ಟ. ನಂಬರ್ ಏನ್ ಕೂಡ ಅವಶ್ಯಕತೆ ಇಲ್ಲ, ಬಟ್ ಇಷ್ಟು ಗೊತ್ತಿರ್ಬೇಕು. ನೈಟ್ರೋಜನ್ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಜಾಸ್ತಿ ಇರ್ಬೇಕಾಗಿತ್ತು, ಆದ್ರೆ ನೈಟ್ರೋಜನ್ ಜಾಸ್ತಿ ಐತಿ ಅಂತ ಗೊತ್ತಿರ್ಬೇಕು. ಎದಕ್ಕೆ ಅಂತ ಗೊತ್ತಿರ್ಬೇಕು. ಎದಕ್ಕೆ? ಇಫೆಕ್ಟ್ ಆಫ್ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್. ಅರ್ಥ ಆದ? ಹಾ, ನೆಕ್ಸ್ಟ್ ಟಾಪಿಕ್. ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈ ಟಾಪಿಕ್ ಅನ್ನ, ಈ ಕನ್ಸೆಪ್ಟ್ ಅನ್ನ ನಾನು ನಿಮ್ಗೆ ಒಂದೆರಡು ಎಕ್ಸಾಂಪಲ್ ತಗೊಂಡು ಹೇಳ್ಬಿಡ್ತೀನಿ. ಮೊದ್ಲು ಅದನ್ನ ಡೆಫಿನೇಷನ್ ಹೇಳಿ ಆಮೇಲೆ ಎಕ್ಸಾಂಪಲ್ ನೋಡೋದು ಬೇಡ. ಮೊದ್ಲು ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ, ಕಾನ್ಸೆಪ್ಟ್ ಅರ್ಥ ಆಗ್ಬಿಡ್ತೈತಿ, ಆಮೇಲೆ ಡೆಫಿನೇಷನ್ಗೆ ಬರೋಣ. ಓಕೆ, ನಂಗೆ ನಾ ಕೇಳ್ಕೊಂತ ಹೋಗ್ತೀನಿ ಒಂದಿಷ್ಟು ಕ್ವಶನ್ಸ್, ನೀವು ಹೇಳ್ಕೊಂತ ಹೋಗಿ. ಸೋಡಿಯಂ ಅಟೋಮಿಕ್ ನಂಬರ್ ಏನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಅದ್ರದ್ದು ಇಲ್ಲೇ ಆರ್ಬಿಟ್ ಡಯಾಗ್ರಾಮ್ ಹಾಕೋದು. ಆರ್ಬಿಟ್ಸ್ನಾಗೂ ಇರಂಗಿಲ್ಲ, ನಮ್ಮ ಆರ್ಬಿಟಲ್ಸ್ನಾಗ ಇರ್ತಾವೆ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಡಯಾಗ್ರಾಮ್ ಹಾಕ್ತೀವಿ ನಾವು. ಇದು ನ್ಯೂಕ್ಲಿಯಸ್, ಇದು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್, ಇದು ಥರ್ಡ್ ಶೆಲ್. ಫಸ್ಟ್ ಶೆಲ್ನಾಗ ಎಷ್ಟು ಅದಾವು? 2. ಸೆಕೆಂಡ್ ಶೆಲ್ನಾಗ 1 2 3 4 5 6 7 8. ಥರ್ಡ್ ಶೆಲ್ನಾಗ 1. ಹಾಂ, ಸೋಡಿಯಂ ಆಯ್ತು. ಕ್ಲೋರಿನ್ atomic number, electronic configuration 3 1s2 2s2 2p6 3
3s ಇಲ್ಲಿಗೆ ಚಿಕ್ಕಿ ಅಟ್ಲೀಸ್ಟ್ ಇಲ್ಲಿ ತನಾರ ಬರ್ಬೇಕಾ 1s 2s 2p 3s 3p 4s ಅಲ್ಲಿ ತನಾರ ಬರ್ಬೇಕು ಬಿಗಿನರ್ಸ್. ಸರ್ ನಾವು ಬಿಗಿನರ್ಸ್ ಒಳಗೆ ಬಿಗಿನರ್ಸ್ ರೀ. ಕರೆಕ್ಟ್ ಆಯ್ತಾ ಇದು? ಹಾಂ, ಇದನ್ನ ಈ ಟೈಪ್ ಡಯಾಗ್ರಾಮ್ ಹಾಕೋಣ. ಇದು ನಮ್ಮದು ನ್ಯೂಕ್ಲಿಯಸ್, ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಫಸ್ಟ್ ಶೆಲ್ನಾಗ 2, ಸೆಕೆಂಡ್ ಶೆಲ್ನಾಗ 8, 1 2 3 4 5 6 7 8 7. ಥರ್ಡ್ ಶೆಲ್ನಾಗ 7. ನೀವು ಹೆಂಗೆ ಏನಂತೀರಿ ಅಂದ್ರೆ ಇಲ್ಲೇ ತಪ್ಪಾತ್ ನಂದು. ಸೆಕೆಂಡ್ ಶೆಲ್ನಾಗ 7 ಅನ್ನೋರ್ ಗತಿ ಅಂದ್ರೆ 1 2 3 4 5 6 7 ನಾಕೆ ಇಲ್ಲ ನಾನು ಭಾರಿ ಶಾಣೆ ಇದೆ ಬಿಡಪ್ಪ. ನಿಯಾನ್ ಅಂತ ತಗೊಂಡು ಅಟೋಮಿಕ್ ನಂಬರ್ 10, 1s2 2s2 2p6 ಅಷ್ಟೇ ಮುಗೀತು. 3s 2 2 4 6 ಮುಗೀತು. 3 ಇಲ್ಲಲ್ಲ ಮತ್ತೆ. ನ್ಯೂಕ್ಲಿಯಸ್, ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, 1 2 1 2 3 4 5 6 7 8 9 10 ಊಟದ ಆಟ ಮುಗಿದಿತ್ತು. ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು? ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆನ್ ಎಲೆಕ್ಟ್ರಾನ್. ಹಾ, ಡೆಫಿನೇಷನ್ ಬ್ಯಾಡ್ ಈಗ ಸದ್ಯ. ನೀ ಕೇಳೋ ಮುಂದೆ ಕರೆಕ್ಟ್ ಕೇಳಬೇಕಾಗಿತ್ತು. ಡೆಫಿನೇಷನ್ ಬೇಕೋ, ಅರ್ಥ ಬೇಕು. ನಾವು ಏನು ಕೇಳ್ತೀವಿ ಅದಕ್ಕೆ ಹೇಳ್ತಿದ್ವಿ. ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು ಅಂದ್ರೆ ಅದಕ್ಕೆ ಡೆಫಿನೇಷನ್ ಹೇಳ್ತಿದ್ವಿ ನಾವು. ಸಾರಿ, ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು? ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್. ಹೌದಲ್ಲ? ಎನರ್ಜಿ ರಿಕ್ವೈರ್ಡ್ ಅಂದ್ರೆ ನಾವು ಸಪ್ಲೈ ಮಾಡ್ತೀವಿ, ನಾವು ಕೊಡ್ತೀವಿ. ಏನ್ ಮಾಡೋ ಮುಂದೆ? ಎಲೆಕ್ಟ್ರಾನ್ ಅನ್ನ ಕಿತ್ತು ಮುಂದೆ. ಎಲೆಕ್ಟ್ರಾನ್ ಗೇನ್ ಆಗೋ ಮುಂದೆ ಅಂದ್ರೆ ಎಲೆಕ್ಟ್ರಾನ್ ಅದು ರಿಸೀವ್ ಮಾಡೋ ಮುಂದೆ ಅದ ನಮಗೆ ಎನರ್ಜಿ ಕೊಡ್ತದೆ. ನಾಟ್ ಅಂಡರ್ಸ್ಟುಡ್? ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿದಿನ್ 2 minutes. ಏನ್ ಹೇಳಿದೆ ಇನ್ನೊಮ್ಮೆ ಲಕ್ಷ ಕೊಡ್ರಿ. ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು? ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್. ಎನರ್ಜಿ ರಿಕ್ವೈರ್ಡ್ ಅಂದ್ರ ನಾವು ಸಪ್ಲೈ ಮಾಡ್ತೀವಿ. ಹಾ, ಎಲೆಕ್ಟ್ರಾನ್ ತೆಗಿಯೋ ಮುಂದ ಎನರ್ಜಿ ನಾವು ಕೊಟ್ಟಿವಿ ಅದಕ್ಕ ಅಂದ್ರ ಎಲೆಕ್ಟ್ರಾನ್ ಅದಕ್ಕೆ ವಾಪಸ್ ಕೊಟ್ಟಾಗ ಅದ ನಮಗೆ ಎನರ್ಜಿ ಕೊಡ್ತೈತಿ. ಅರ್ಥ ಆಗತೈತಿ? ಇನ್ನೂ ಇಲ್ಲಿ ಡಿಸ್ಕಷನ್ ಮುಗಿದಿಲ್ಲ, ಕಂಟಿನ್ಯೂ ಮಾಡ್ತೀನಿ. ಇದು ಈಗ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಇನ್ನೊಂದು ಪಾಯಿಂಟ್ ಹೇಳಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಒಂದು ಆಟಮ್ ಒಳಗ ಎಲೆಕ್ಟ್ರಾನ್ ತೆಗಿಯಾಕ we should supply energy. That energy is ionization energy or ionization enthalpy. ಹೌದಿಲ್ಲ? ಹಾ, ಈಗ ಏನ್ ಮಾಡಿದ್ರಿ? ಎಲೆಕ್ಟ್ರಾನ್ ಅದರಿಂದ ತೆಗೆದ್ರಿ, ಅದಕ್ಕೆ ಎಲೆಕ್ಟ್ರಾನ್ ಕೊಟ್ರ, ಎಲೆಕ್ಟ್ರಾನ್ ಗೇನ್ ಅದಕ್ಕೆ ಕೊಟ್ರ, ಇಸ್ಕೊಂಡಾಗ ನಾವ್ ಎನರ್ಜಿ ಹಾಕಿದ್ವಿ, ಅದಕ್ಕೆ ಕೊಟ್ರ ಅದ ನಮ್ಗೆ ಎನರ್ಜಿ ಕೊಡ್ತೈತಿ. ಈಗ ಅರ್ಥ ಆಗತೈತಿ? Ionization enthalpy is a endothermic process. Endothermic, exothermic ಕೇಳಿರೇನ್ರಿ? ಏನು ಎಂಡೋಥರ್ಮಿಕ್ ಅಂದ್ರೆ? ಹೀಟು ಒಳಗ್ ಹೋದ್ರ ಎಂಡೋಥರ್ಮಿಕ್, ಹೀಟ್ ಹೊರಗ್ ಬಂದ್ರ ಎಕ್ಸೋಥರ್ಮಿಕ್. ಅದನ್ನ ಹೀಟ್ ಬದ್ಲಿ ಎನರ್ಜಿ ಅನ್ಬೋದು ನಾನು, ಬಿಕಾಸ್ ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ಎನರ್ಜಿ ಅಬ್ಸಾರ್ಬ್ ಆದ್ರ ಅಥವಾ ಒಳಗ್ ಹೋದ್ರ ಎಂಡೋಥರ್ಮಿಕ್, ಎನರ್ಜಿ ಹೊರಗೆ ಬಂದ್ರ ಎಕ್ಸೋಥರ್ಮಿಕ್. ಸೊ ಅಯೋನೈಸೇಷನ್ ಎಂಥಾಲ್ಪಿ ಅಥವಾ ಅಯೋನೈಸೇಷನ್ ಎನರ್ಜಿ ಒಳಗ ಹೀಟ್ ಒಳಗ್ ಹೋಗುತ್ತೆ. ಯಾಕಂದ್ರೆ ನಾವು ಸಪ್ಲೈ ಮಾಡಕತ್ತೀವಿ, ಸಪ್ಲೈ ಅದಕ್ಕೆ ಮಾಡಕತ್ತೀವಿ ಅಂದ್ರೆ ಅದ್ರ ಒಳಗೆ ಹೋಗುತ್ತೆ, ಅಬ್ಸಾರ್ಬ್ ಆಯ್ತು ಅಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ or ಅಯೋನೈಸೇಷನ್ ಎನರ್ಜಿ ಈಸ್ ಅ ಎಂಡೋಥರ್ಮಿಕ್ ಪ್ರೊಸೆಸ್ ಬಿಕಾಸ್ ವಿ ಆರ್ ಸಪ್ಲೈಯಿಂಗ್ ಎನರ್ಜಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರ ಅದು ಎಕ್ಸೋಥರ್ಮಿಕ್ ಪ್ರೊಸೆಸ್. ಯಾಕಂದ್ರೆ ಎನರ್ಜಿ ಅಲ್ಲಿ ರಿಲೀಸ್ ಆಗುತ್ತೆ, ಅದ ನಮ್ಗೆ ಎನರ್ಜಿ ಕೊಡ್ತೈತಿ.
ಎನರ್ಜಿ ಲಿಬರೇಟ್ ಆಗುತ್ತ. ನಾವು ಎನರ್ಜಿ ಕೊಟ್ರ ಎಂಡೋಥರ್ಮಿಕ್, ಎನರ್ಜಿ ಅದ ನಮಗ್ ಕೊಡ್ತಂದ್ರ ಎಕ್ಸೋಥರ್ಮಿಕ್. ನಾವು ಎನರ್ಜಿ ಕೊಟ್ರ ಅಯೋನೈಸೇಷನ್ ಎಂಥಾಲ್ಪಿ, ಎನರ್ಜಿ ಅದ ನಮಗ್ ಕೊಟ್ರ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಒಂದು ಪಾಯಿಂಟ್ ಸರಳ ನೀವು ನೆನಪಿಟ್ಕೋಬೇಕು, ಏನು ಎಲೆಕ್ಟ್ರಾನ್ ಅನ್ನ ತೆಗಿಯಾಕ ನಾ ಶಕ್ತಿ ಹಾಕಾಕತ್ತೀನಿ ಅಂದ್ರ ಎಲೆಕ್ಟ್ರಾನ್ ಅನ್ನ ಅದಕ್ಕೆ ವಾಪಸ್ ತಗೋಪ ನಿಂದ ನೀನ ತಗೊಂಡ್ ಕೊಟ್ರ ಅದ ನಮಗೆ ಎನರ್ಜಿ ಕೊಡ್ತೈತಿ. ಏನಾಗಿತ್ರಿ ಬಾರ್ಟರ್ ಸಿಸ್ಟಮ್, ಇಲ್ಲಿ ಬಾರ್ಟರ್ ಸಿಸ್ಟಮ್. ಗಿವ್ ಅಂಡ್ ಟೇಕ್. ನಾನು ಶಕ್ತಿ ಹಾಕಿದ್ದೆ, ನೀನು ಎಲೆಕ್ಟ್ರಾನ್ ಕೊಟ್ಟಿದ್ದಿ. ಆಟಮ್ ನಾನು ಮಾತಾಡಕತ್ತೀವಿ, ಡೀಲ್ ಮಾಡ್ಕೊಡ್ಬೇಕು. ಆಟಮಿಗೆ ನಾ ಹೋಗಿ ಏನು ಹೇಳಿದೆ, ಅಪ್ಪಿ ನೀನು ನನಗೆ ಎಲೆಕ್ಟ್ರಾನ್ ಕೊಡು ಅಂತ. ಅದೇನಂತು, ನೀ ನಂಗೆ ಮೊದಲು ಎನರ್ಜಿ ಕೊಡು ಅಂದ್ರೆ ನಾ ಎಲೆಕ್ಟ್ರಾನ್ ಕೊಡ್ತೀನಿ. ಸೊ ನಾ ಎನರ್ಜಿ ಕೊಟ್ಟೆ, ಅದು ಎಲೆಕ್ಟ್ರಾನ್ ಕೊಡ್ತು. ಅದಕ್ಕೆ ಎನರ್ಜಿ ಕೊಟ್ಟೆ, ನಾ ಎಲೆಕ್ಟ್ರಾನ್ ತೊಗೊಂಡು ಹೋದೆ. ಎಲೆಕ್ಟ್ರಾನ್ ಜೋಡಿ ಸ್ವಲ್ಪ ಆಟ ಆಡಿದೆ, ವಾಪಸ್ ಬಂದು ಅಪ್ಪಿ ನೀನು ಎಲೆಕ್ಟ್ರಾನ್ ನೀ ತೊಗೊಂಡ್ಬಿಡು. ಅವಾಗ ಕೊಡು, ನಿನ್ನ ಎನರ್ಜಿ ನೀ ತಗೋ. ನಮ್ಗೆ ಬೇಡಪ್ಪ, ನೀ ವಾಪಸ್ ಕೊಟ್ಟಿಲ್ಲ ಎಲೆಕ್ಟ್ರಾನ್, ನಿನ್ನ ಎನರ್ಜಿ ನೀ ತೊಗೊಂಡು. ಅರ್ಥ ಆದ? ಈಗ ಸದ್ಯ ಏನಂದ್ರೆ, ಈಗರ ಅಯೋನೈಸೇಷನ್ ಎಂಥಾಲ್ಪಿ or ionization energy is a endothermic process. Electron gain enthalpy will be exothermic process, but it is not true in all the cases. ಇಲ್ಲಿ ಹೇಳ್ತೀನಿ ಅಂತ, ಇಟ್ ಈಸ್ ನಾಟ್ ಟ್ರೂ ಇನ್ ಆಲ್ ದ ಕೇಸಸ್. ಲಕ್ಷ ಕೊಡ್ರಿ. ಆಮೇಲೆ ಇನ್ನೊಂದು, ಎಂಡೋಥರ್ಮಿಕ್ ಅಂದ್ರೆ ಯಾವಾಗಲೂ ಪಾಸಿಟಿವ್ ಸೈನ್. +10 ಕಿಲೋಜೌಲ್ ಅಂತ ಬರ್ದ್ರ ನಾ ಎನರ್ಜಿ ಕೊಟ್ಟಿನಿ, ಲಕ್ಷ ಕೊಡ್ಬೇಕು ಎಲ್ಲರೂ. -10 ಕಿಲೋಜೌಲ್ ಅಂದ್ರ ಅದ ನಮ್ ಎನರ್ಜಿ ಕೊಟ್ಟೈತಿ. ಸೊ +10 ಡೆಲ್ಟಾ ಎಚ್ ಅಂತೀವ್ರಿ ನಾವು. ಡೆಲ್ಟಾ ಎಚ್ ಅಂದ್ರೆ ಏನಂತ ಹೇಳಿದ್ನ, ಎಂಥಾಲ್ಪಿ, ಚೇಂಜ್ ಇನ್ ಎಂಥಾಲ್ಪಿ. ಈಗ ನಾ ಹೇಳ್ತೀನಿ, ನಿಮ್ಗೆ ಗೊತ್ತೈತಂದ್ರೆ ಆಲ್ರೆಡಿ. ಗೊತ್ತಿದ್ದೆ ಚಲೋ ಆಯ್ತು, ಗೊತ್ತಿಲ್ಲ ಅಂದ್ರೆ ಥರ್ಮೋಡೈನಮಿಕ್ಸ್ ಒಳಗೆ ಹೇಳ್ತೀನಿ, ಲಕ್ಷ ಕೊಡ್ರಿ. ಸೊ +10 ಕಿಲೋಜೌಲ್ ಅಂದ್ರೆ ಯಾವ ಥರ್ಮಿಕ್? ಎಂಡೋಥರ್ಮಿಕ್. -10 ಕಿಲೋಜೌಲ್ ಅಂದ್ರೆ ಎಕ್ಸೋಥರ್ಮಿಕ್. ಪ್ಲಸ್ ಅಂದ್ರೆ ನಾವು ಕೊಡಕತ್ತೀವಿ, ಮೈನಸ್ ಅಂದ್ರೆ ಅದ ನಮ್ಗೆ ಕೊಡಕತ್ತಿ. ಪ್ಲಸ್ ಅಂದ್ರೆ ಅಬ್ಸಾರ್ಬ್ ಆಗತೈತಿ, ಮೈನಸ್ ಅಂದ್ರೆ ಲಿಬರೇಟ್ ಆಗತೈತಿ. ಅರ್ಥ ಆಗತೈತಿ? ಏನ್ ಲಿಬರೇಟ್ ಆಗತೈತಿ ತಲೆಯಾಗಿಂದ? ಓಕೆ. ಸೊ ಅಯೋನೈಸೇಷನ್ ಎಂಥಾಲ್ಪಿ ಯಾವಾಗಲೂ ಪಾಸಿಟಿವ್ ಇರ್ತಾವ. values of ionization enthalpy will be positive because we supply energy. ಎನರ್ಜಿ ನಾವು ಕೊಡಾಕತ್ತೀವಿ, ಅದು ತಗೊಳಕತ್ತೈತಿ ಅಂದ್ರೆ ನಾವು ಕೊಡಾಕತ್ತೀವಿ, ಸಪ್ಲೈ ಮಾಡಾಕತ್ತೀವಿ. ಸಪ್ಲೈ ಅಂದ್ರೆ ಪಾಸಿಟಿವ್ ಬಿಕಾಸ್ ಎಂಡೋಥರ್ಮಿಕ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವಾಗಲೂ ನೆಗೆಟಿವ್ ಇರ್ತೈತಿ. ಯಾಕ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವಾಗಲೂ ಏನಿರ್ತೈತಿ? ಯಾಕ? ಅದ ನಮಗೆ ಎನರ್ಜಿ ಕೊಡಾತೈತಿ. ಯಾ ಥರ್ಮಿಕ್? ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ಅಥವಾ ಎನರ್ಜಿ ಲಿಬರೇಟ್ ಆದ್ರೆ ನೆಗೆಟಿವ್, ಅಬ್ಸಾರ್ಬ್ ಆದ್ರೆ ಪಾಸಿಟಿವ್. ಸೊ ಯಾವಾಗಲೂ ಇದೇನಿರುತ್ತ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವಾಗಲೂ ಏನಿರುತ್ತ? ನೆಗೆಟಿವ್ ಇರುತ್ತ. ಯಾವಾಗಲೂ ನೆಗೆಟಿವ್ ಇರಬೇಕು, ಯಾವಾಗಲೂ ನೆಗೆಟಿವ್ ಇರಬೇಕು. ಆದ್ರ ಯಾವಾಗಲೂ ನೆಗೆಟಿವ್ ಇರಂಗಿಲ್ಲ. ಎದಕ್ಕ? ಏನು?